ಡೋಂಟ್ ವರಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಊಟಲ್ಲಿ ಇರ್ತೀವಿ. ಓಕೆ. ಅಪ್ಪ ನೀವೇನು ಹೆದರ್ಕೊಬೇಡಿ, ಭಯಪಡಬೇಡಿ. ವೆನ್ ಐ ಆಮ್ ಹಿಯರ್ ಡೋಂಟ್ ಫಿಯರ್. ರೇಡಿಯೋ ಓಡುತ್ತಾ? ಓಡಲ್ಲ, ಹಾಡುತ್ತೆ. ಥ್ಯಾಂಕ್ಸ್. ಅಮ್ಮ ಊರೇನೇ ಆದರೂ ನೀ ನನ್ನ ದೇವರು, ಜಗಕ್ಕೆ ತೂಗಡಿಸಿ ಬೀಳಲು ತಮ್ಮ ನನ್ನ ತಮ್ಮ ಮಂಕುತಿಮ್ಮ. ನಾನು ಓಡಿಸ್ಬೇಕಾ? ಅಪ್ಪ, ಅಯ್ಯೋ ಸೈಕಲ್ಲೇ ಓಡಿಸಿಲ್ಲ ನೀನು. ಫ್ಲೈಟ್ ಹೆಂಗೋ ಎಲ್ಲಿಗೆ ಹೋಗ್ತಾ ಇದೀರ ಸರ್? ಇಟ್ಕೊಳ್ಳೋ ಇಲ್ಲಿ. ಫೀಲಿಂಗ್ ಹೋಗ್ಬಿಟ್ನಲ್ಲ ಅವನು. ಅಯ್ಯೋಲೇ, ಅವನ್ ತಿರ್ಗಾ ವಿಸ್ಕಿ ಕುಡಿಯಕ್ ಶುರು ಮಾಡ್ದಲ್ಲ. ರೇ ಇದೇನ್ ನಂದ ಬಾರೇನ್ರಿ? ಅಯ್ಯೋಲೇ, ಕಾಸ್ಕೊಂಡ್ಬಿಟ್ಟಲ್ಲ ಅವನು. ಅಯ್ಯೋ ನನ್ನೆಲ್ಲ ಕಡೆ ಹತ್ತು ಇಟ್ಕೊಳ್ಳೋ. ನಿಲ್ಸು. ಬೈಕ್ ಇದೆ. ಸರಿ ಯಾರು ನೀವು ಒಬ್ಬರೇ ಇದ್ದೀರಾ? ಹೌದು, ನಾವಿಬ್ರಿದೀವಿ. ಅದು ಟ್ರಿಬಲ್ ರೈಡ್ ಮಾಡಂಗಿಲ್ಲ, ನಿಮ್ಗೆ ಗೊತ್ತಲ್ಲ ರೂಲ್ಸ್. ಅದಕ್ಕೆ ಅದು ಆಕ್ಚುಲಿ ಏನಪ್ಪಾ ಅಂದ್ರೆ ನಾವು ಊಟಿವರೆಗೂ ಹೋಗ್ತಾ ಇದೀವಿ. ನಿಮ್ ಬೈಕ್ ಕೊಟ್ಬಿಟ್ರೆ ನಾವು ಊಟಿಗೆ ಹೋಗಿ ವಾಪಸ್ ಬಂದ್ರೆ ನಿಮ್ಗೆ ಕೀ ಕೊಟ್ಬಿಡ್ತೀವಿ. ಬೈಕ್ ಕೀ ಕೊಡಿ. ಯಾಕೆ? ಹ್ಞೂ ಸರ್, ಕೀ ಕೊಡಿ ಸರ್, ತುಂಬಾ ಅರ್ಜೆಂಟ್ ಇದೆ. ಊಟಿವರೆಗೂ ಹೋಗೋಣ. ಯಾಕೆ ಕೊಡ್ಬೇಕು ನಾನು? ಸರ್ ಪ್ಲೀಸ್. ಯಾರು ನೀವು? ಏನ್ ಮಾಡ್ತಾ ಇದ್ದೀರಾ? ನಾನು ಕೊಟ್ಬಿಡ್ಬೇಕು ನಿಮ್ಗೆ. ಹಲೋ, ಯಾಕೆ ಸರ್ ಹೊಡಿತಾ ಇದ್ದೀರಾ? ಬೈಕ್ ಬೇಕು. ನಾನೇ ಕೊಡ್ಲಿ? ಹೋಗ್ರಿ ರೀ. ರೈಟ್ ಹೇಳು. ಬೈಕ್ ಅವ್ರದ್ದು ಅಲ್ವ ಅಂತ ಕೇಳೋದಲ್ವೇನಾ? ಮಚ್ಚ ಬೈಕ್ ನಿಂದ ಅಂತ ಹೇಳಕ್ಕಾಗಲ್ವೇನಾ? ನನ್ನ ಮಕ್ಕಳು ಸುಮ್ನೆ ಹೊಡೆದ್ಬಿಟ್ರು ನನಗೆ. ಸುಮ್ನೆ ಯಾವನಿಗೋ ಹೊಡೆದಿದ್ದಾಯ್ತು, ಬಾಯ್ ಬಿಟ್ಟು ಹೇಳಕ್ಕಾಗಲ್ವೇನಾ? ನಂದು ಕಾರು. ಸರ್ ಇವತ್ತು ನಮ್ಮ ಮನೆ ಬರೋಕೆ ಸೈಕಲ್ಲೇ ಗತಿ. ಬಾ. ನೀನು ಭಿಕ್ಷೆ ಬೇಡವನ್ಗೆ ಸೈಕಲ್ನ ಕೊಟ್. ಸರ್ಕಾರದವ್ರು ಯಾವ್ದೋ ಆಶ್ರಯ ಹೊಸ್ಕಟ್ಟವ್ರೆ. ಒಳ್ಳೇದಾಯ್ತು, ನನ್ಗೆ ಆಶ್ರಯ ಸಿಕ್ತಿಲಿ, ಬಚ್ಕೊಂಡ್ಬಿಡಣ. ಅಬ್ಬ, ಗ್ರೇಟ್ ಎಸ್ಕೇಪ್. ಆ ಡಾಕು ನನ್ನ ಮಕ್ಕಳು ಹೋದ್ರ ಇಲ್ಲ ಪ್ರಾಣಿಗೆ ತಿನ್ಕೊಂಡ್ಬಿಡ್ತಾವ್ರನ್ನ. ಕಾಣಿಸ್ತಾ ಇಲ್ಲ, ಎಲ್ಲೋ ಓಡೋಗ್ಬಿಟ್ರು ಅನ್ಸುತ್ತೆ. ನಾನೊಬ್ಬ ಖತರ್ನಾಕ್ ನನ್ ಮಗ. ನನ್ನ ಹಿಡಿಬೇಕು ಅಂದ್ರೆ ಎಲ್ಲಾ ಕಡೆ ತೊಳ್ಕೊಂಡ್ ಬಂದಿರ್ಬೇಕು. ಹೌದು, ಇವತ್ ನಮ್ಮಣ್ಣ ತೊಳ್ಕೊಂಡ್ ಬಂದಿಲ್ಲ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಏಯ್, ಈ ಟೈಮಲ್ಲಿ ಅದು ಇಂಪಾರ್ಟೆಂಟ್ ಇಲ್ಲ. ಮುಚ್ಚು ಬಾಯ್. ಎಲ್ಲೋ ಅಂತ ಅವನು. ಬೇಷ್. ಏ ಕೋತಿ, ನನ್ನ ಹತ್ರನೇ ತಪ್ಪಿಸ್ಕೊಳಕ್ ನೋಡ್ತೀಯಾ? ದಯವಿಟ್ಟು ಸಾಯಿಸ್ಬೇಡಿ, ನನ್ನ 20 ಕೋಟಿ ರೂಪಾಯಿ ದುಡ್ಡಿದೆ. 20 ಕೋಟಿನ? ಕೇಳಿಲಿ, ನಾನೇನಾರು ಅರ್ಜೆಂಟಲ್ಲಿ ದೇವಪ್ಪಣ್ಣ ನೀನು ಊಟಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ 20 ಕೋಟಿ ರೂಪಾಯಿ ಇದೆ, ಅದ್ರಲ್ಲಿ 10 ಕೋಟಿ ರೂಪಾಯಿ ನಿನ್ಗೆ. ಏನ್ ಸರ್? ಟೈರ್ ಪಂಚರ್ ಹಾಕೋ. ಸರ್ ಬೇರೆ ಟೈರ್ ಪಂಚರ್ ಆಗ್ತಾ ಇದೀನಿ, ಒಂದ್ 10 ನಿಮಿಷ ಸರ್. ಕೂತಿ 10 ನಿಮಿಷ ಎಲ್ಲ ಕಾಯಕ್ಕಾಗಲ್ಲ. ನಿನ್ ರೇಟ್ ಏನೋ 50-60. ನಾನು 80 ರೂಪಾಯಿ ಕೊಡ್ತೀನಿ, ನಂದು ಪಂಚರ್ ಮಾಡು. ಟೈರ್ ಪಂಚರ್ ಹಾಕೋ. ಸರ್ ಪಂಚರ್ ಹಾಕಿದಾಯ್ತು. ಆಯ್ತಾ? ಎಷ್ಟು ನಿನ್ ರೇಟ್? ಬರೀ 40 ರೂಪಾಯಿ ಕೊಡಿ. ನಿನ್ ಟಿಪ್ಸ್ ಎಲ್ಲ ಸೇರಲ್ಲ ರೀ. 40 ರೂಪಾಯಿ ಕೊಡಿ ಸಾಕು, ನಾವು ಸ್ವಾಭಿಮಾನಿಗಳೇ. ನಾವೇನ್ ಕಿತ್ತೋದ್ ನನ್ ಮಕ್ಳ? ನನಗ್ ಗೊತ್ತು. ಹಂಗಂದ್ರೆ ದುಡ್ಡು ಕೊಡಿ ಅಂದೆ. ದೊಡ್ಡ ಏಯ್ ಹರಿ, ಇದೇನ ನಿನ್ ವೇಷಭೂಷಣ? ಇದು ಬ್ರಾಸ್ಲೆಟ್, ಇದು ವಾಲೆ ಜುಮ್ಕಿ.
ಏನ್ ಮಾಡೋದ್ ಸರ್? ಜೋಬಲ್ಲಿ ಇದ್ದಿದ್ ಪರ್ಸ್ನ ಯಾರೋ ಹೊಡೆದ್ಬಿಟ್ಟವ್ರೆ ಸರ್. ಯಾಕೆ ಸರ್ ನಗ್ತಾ ಇದ್ದೀರಾ? ಕಾರಲ್ಲಿ ಪರ್ಸ್ ಇತ್ತು. ಚೆಕ್ ಮಾಡ್ಕೊಂಡು ಹಿಂದೆನ. ನಿಜ ಹೇಳಿ ಸರ್, ನೀವೇನಾದ್ರೂ ಕೈ ಕೆಲ್ಸ? ಯಾಕೆ? ಸೀಟ್ ಮೇಲೆ ಬಿದ್ದಿತ್ತು. ನೀನ್ ವಾಪಸ್ ಬರಲ್ಲ ಅಂತ ನಾನು ಇಟ್ಕೊಂಡಿದ್ದೆ ಅಷ್ಟೇ. ಚೆಕ್ ಮಾಡ್ಕೋ. कंट्रोल रूम को ना फोन मारो। नमस्कार। ऊटी विमान संचालन हवाई अड्डों में आपका स्वागत है। आपको हिंदी में जानकारी चाहिए तो नंबर 1 प्रेस कीजिए। इंग्लिश में जानकारी चाहिए तो नंबर 2 प्रेस कीजिए। आपको रीजनल लैंग्वेज कन्नड़ में जानकारी चाहिए तो नंबर 3 प्रेस कीजिए। ವಂದನೆಗಳು. ಅಪರೂಪಕ್ಕೆ ಕನ್ನಡದಲ್ಲಿ ಮಾಹಿತಿಯನ್ನ ಕೇಳಿದ್ದಕ್ಕೆ ಕನ್ನಡಿಗರ ಪರವಾಗಿ ತಮಗೆ ವಂದನೆಗಳು. ನನ್ನ ನಾಮಧೇಯ ಬಾಂಡ್ ಡಿಕೆ. ಡಿ ಅಂದರೆ ಡಿಕೋಸ್ಟಾ, ನನ್ನ ತಾಯಿ. ಕೆ ಅಂದರೆ ಕೆಪ್ಪನ ಮಗ, ನಮ್ಮ ಅಪ್ಪ. ಬಾಂಡ್ ಬಿ ನಾನು. ಒಟ್ಟಾರೆ ಕೂಡಿ ಬಾಂಡ್ ಡಿಕೆ. ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯಕ್ಕೆ ಹಾಗೂ ನಿಮ್ಮ ಸಮಾಚಾರಕ್ಕೆ ದಿನದ 24 ಗಂಟೆಗಳು ನಿಮ್ಮ ಸೇವೆಯಲ್ಲಿ ನಿರತನಾಗಿರುವ ನಿಮ್ಮ ಹಲೋ ಸರ್, ನಾವು ಪ್ರೈವೇಟ್ ಫ್ಲೈಟ್ ಅಲ್ಲಿ ಇದೀವಿ ಸರ್. ಇದು ಡ್ರೈವರ್ ಚೆನ್ನಾಗಿ ಪೋಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟ ಸರ್. ನಾವೋಗಿ ಹೇಳಿ ಬೋಸು ಡಿಕೆ. ವಿಚಿತ್ರವಾಗಿದೆ, ಚಾಲಕ ಇಲ್ಲದೇನೆ ವಿಮಾನ ಚಲಿಸುತ್ತಿದೆಯಾ? ಇಲ್ಲ ಇಲ್ಲ ಇಲ್ಲ, ನಾನು ಕಾಮ ಓಡಿಸ್ತಾ ಇದ್ದೀನಿ. ನಿಮ್ಮ ನಾಮ ಚೆನ್ನಾಗಿದೆ, ಆದರೆ ಯಾವ ಕಾಮವೆಂದು ಅರ್ಥವಾಗುತ್ತಿಲ್ಲ. ಆ ಕಾಮವೋ ಇಲ್ಲ ಈ ಕಾಮವೋ? ಇಲ್ಲ ಇಲ್ಲ, ನನ್ನ ಹೆಸರು ಕಾಮ ಅಲ್ಲ, ಕಾಮೇಶ್. ನೋಡಿ ಕಾಮೇಶ್ ಅಲ್ಲ, ಒಂದ್ಸತಿ ಕಾಮೇಶ್. ನೋಡಿ ಒಂದ್ಸಲಿ ಕಾಮೇಶ್. ನಿಮಗೆ ವಿಮಾನ ಹಾರಿಸಲು ಗೊತ್ತಾ? ಇವನಿಗೆ ಕಾಗ್ಯಾಸ ದುಡ್ಡು ಬೇರೇನು ಗೊತ್ತಿಲ್ಲ ಸ್ವಾಮಿ. ದಯವಿಟ್ಟು ಈ ವಿಮಾನವನ್ನು ಕೆಳಗೆ ಇಳಿಸುವುದು ಹೆಂಗೆಂದು ಹೇಳಿ ಸ್ವಾಮಿ. ವಿಮಾನವನ್ನು ಇಳಿಸುವುದಕ್ಕೆ ಮೊದಲು ವಿಮಾನವನ್ನು ಹಾರಿಸುವುದರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಹಾರಿಸುವುದಕ್ಕೆ ಮೊದಲು ವಿಮಾನದ ಬಗ್ಗೆ ತಿಳ್ಕೋಬೇಕಾಗತ್ತೆ. ಈ ಸಮಯ ತಾವು ಪ್ರಯಾಣ ಮಾಡುತ್ತಿರುವ ವಿಮಾನದ ತೂಕ 2698 kg 40 ಗ್ರಾಂಗಳು. ಇಬ್ಬರು ಚಾಲಕರು ಕಾರ್ಯನಿರ್ವಹಿಸುವಂತಹ ಒಂದು ಸಣ್ಣ ಖಾಸಗಿ ವಿಮಾನ. ಈ ವಿಮಾನ 2 ಪಂಖ, 2 ಯಂತ್ರ, 3 ಚಕ್ರಗಳನ್ನು ಒಳಗೊಂಡಿರುತ್ತದೆ. ಇಳಿಯಲು 2 ದ್ವಾರಗಳು ಹಿಂದೆ ಇದೆ. ತುರ್ತು ನಿರ್ಗಮನಕ್ಕೆ ನಿಮ್ಮ ಬಲಭಾಗದಲ್ಲಿ ಇನ್ನೊಂದು ದ್ವಾರವಿದೆ. ಈ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನೀವು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸದಾ 24 ಗಂಟೆ ನಿಮ್ಮ ಸೇವೆಯಲ್ಲಿ ಬಾಂಡ್ ಡಿಕೆ. ದುಡ್ಡು ಬೇಡ ಸರ್, ನೀವು ಊಟಿ ಕಡೆ ಹೋಗ್ತಾ ಇದ್ದೀರಾ? ಊಟಿಗ? ಹೌದು, ಯಾಕೆ ಸರ್? ಊಟಿವರೆಗೂ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಡ್ರಾಪ್ ರಂಡಿ ತುಂಬಾ ಥ್ಯಾಂಕ್ಸ್ ಸರ್. ಊಟಿ ಸೇರಕ್ಕೆ ಇನ್ನೂ ಎಷ್ಟೊತ್ತಾಗ್ಬೋದು ಸರ್? ಹೆಸರು ಊರು ಹೇಳ್ತಾ ಹೋದ್ರೆ వచ్చేస్తుంది. ನನ್ನ ಹೆಸರು ರಾಮು, ಅವನು ಶ್ಯಾಮು, ನಮ್ದು ಬೆಂಗಳೂರು. ಯುವರ್ ಗುಡ್ ನೇಮ್ ಪ್ಲೀಸ್? ರೆಡ್ಡಿ. ರೆಡ್ಡಿ. ಸಿಂಹರೆಡ್ಡಿ. ಓ, ಸಿಂಹರೆಡ್ಡಿ. ಸಮರಸಿಂಹರೆಡ್ಡಿ. ಲಕ್ಷ್ಮೀ ನರಸಿಂಹ ಸಮರಸಿಂಹ ರೆಡ್ಡಿ. ರಾಜಮಂಡ್ರಿ ಚೆನ್ನಕೇಶವ ಲಕ್ಷ್ಮೀ ನರಸಿಂಹ ಸಮರಸಿಂಹ ರೆಡ್ಡಿ. ಚಿತ್ತೂರು ಚಂದ್ರಬಾಬು ರಾಯಲಸೀಮಾ ವೀರ ವೆಂಕಟ ರಾಘವ ರಾಜಮಂಡ್ರಿ ಚೆನ್ನಕೇಶವ ಲಕ್ಷ್ಮೀ ನರಸಿಂಹ ಸಮರಸಿಂಹ ರೆಡ್ಡಿ. ನನಗೊಂಚೂರು ಸಪೋರ್ಟ್ ಕೊಡಿ. ಯಾವ್ದಾದ್ರು ಗಾಡಿ ಬಂದ್ರೆ ಡ್ರಾಪ್ ಕೇಳ್ಬೇಕು. ಅದಕ್ಕೇನಂತ ಬಿಡು, ಯಾರೇ ಇರ್ಲಿ ಈ ಡಾಕು ದೇವಪ್ಪನ ಗನ್ ತೋರಿಸಿ ಒಂದ್ಸಾರಿ ಹೇಳ್ಬಿಟ್ರೆ ಊಟಿಗೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಊಟಿಗೆ ಎತ್ತಾಕೊಂಡೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡೋಗ್ತಾರೆ. ಗನ್ ಬಚ್ಚಿಕ್ರಿ. ಯಾಕೆಯ ಎದರ್ಕೊಂಡ್ಬಿಡ್ತಾರೆ ಜನ. ನೋಡಿ ಸ್ವಾಮಿ, ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಅದರಿಂದಾಗಿ ತಾವು ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ, ಸಹನೆ, ಸಮಾಧಾನ ಮುಖ್ಯ. ಹೀಗೆ ಹೇಳಿ ನಿಮ್ಮ ಕಣ್ಣು ಮುಂದೆ ನೇರವಾಗಿ ಏನು ಕಾಣುತ್ತಿದೆ ಎಂಬುದನ್ನ ನಮಗೆ ತಿಳಿಸಿ. ಅಲ್ಲ, ಸಾವಿಗಿಂತ ಮುಂಚೆ ನಿಮ್ಮ ಕಣ್ಮುಂದೆ ವೇಗ ಮಾಪನ ಕಾಣುತ್ತಿದೆಯಾ? ಕಾಣಿಸ್ತಾ ಇದೆ. ಮಾಪಕದ ಪಕ್ಕದಲ್ಲಿ ಒಂದು ಕೆಂಪು ಗುಂಡಿ ಇದೆಯಾ?
ಇದೆಯಾ? ಹಾ ಇದೆ ಇದೆ ಇದೆ. ಪ್ರೆಸ್ ಮಾಡಿದೆ, ಆಮೇಲೆ ತಪ್ಪು ಮಾಡಿದಿರಿ. ಅದನ್ನು ಒತ್ತಬಾರದಿತ್ತು. ಆ ಗುಂಡಿಯನ್ನು ಒತ್ತುವುದರಿಂದ ಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತದೆ. ಲೇ ಕಾಮ, ಅವ್ನು ಎಳೆದು ಮಾತಾಡಕು, ನೀನು ಅರ್ಜೆಂಟ್ ಆಗಿ ಏನೋ ಮಾಡಕು. ನನಗಿರೋದು ಒಂದು ಪ್ರಾಣ ಕಣೋ, ಏನೇನೋ ಆಗ್ತಿದೆ. ಸರಿ ಕೇಳಿಸ್ಕೊಂಡು ಮಾಡು. ಸಂತೋಷದ ವಿಷಯ ಏನಪ್ಪಾ ಅಂತಂದ್ರೆ, ಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದರೂ ಉಪಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಲೇ ಇರುತ್ತದೆ. ಒಂದ್ ಕಿಡ್ನಿ ಹೋದ್ರೆ ಇನ್ನೊಂದ್ ಕಿಡ್ನಿ ಕೆಲಸ ಮಾಡ್ತಿದೆ. ಉಪಚಾಲನಾ ಯಂತ್ರ ಚಾಲನೆಯಲ್ಲಿದೆ, ಆದರೆ ಅದು ಉತ್ತಮ ಗುಣಮಟ್ಟದ್ದಲ್ಲ. ಓಡ್ತಾ ಇದ್ರೆ ಓಡ್ತಾನೇ ಇರುತ್ತೆ, ಆದ್ರೆ ಅದು ಎಲ್ಲಿವರೆಗೂ ಓಡುತ್ತೆ ಅನ್ನೋದನ್ನ ನಾವು ಭರವಸೆ ಕೊಡಕ್ಕಾಗೋದಿಲ್ಲ. ಅಯ್ಯೋ ಅಪ್ಪ, ಅಯ್ಯೋ. ವಿಶಾಖಪಟ್ಟಣಂ ವಿಜಯ್ ಕುಮಾರ್, ತಲ್ಲೂರು ನಾರಾಯಣ, ಕರ್ನೂಲು ಕೊಂಡಯ್ಯ, ಗುಂಟೂರು ವೇಣುಗೋಪಾಲ, ಲಲಿತಾ ರಾಜಶೇಖರ, ಮುತ್ಯಾಲ ಸುಬ್ಬಯ್ಯ, ರಾಘವೇಂದ್ರ ದಾಸರಿ ನಾರಾಯಣ, ಚಿರಂಜೀವಿ ಬಾಲಕೃಷ್ಣ, ನಾಗಾರ್ಜುನ ವೆಂಕಟೇಶ, ಚಿತ್ತೂರು ಚಂದ್ರಬಾಬು, ರಾಯಲಸೀಮ ವೆಂಕಟರಾಘವ, ರಾಜಮಂಡ್ರಿ ಚೆನ್ನಕೇಶವ, ಲಕ್ಷ್ಮೀ ಹೆಸರು ಬೇಡ, ನಿಲ್ಸ ಗಾಡಿನ ಸಾಕು. ಅದೇನ ಪೆಟ್ ನೇಮು సార్. ಮೆಟ್ಟಲ್ ಹೊಡಿತೀನಿ, ಪೆಟ್ ನೇಮ್ ಮತ್ತೆ ಪೆಟ್ ನೇಮ್. ಪೂರ್ತಿ ಹೆಸರು ಏನಾಗಾದ್ರೆ? మీరు కూర్చోండి సార్, ಹೋಗ್ತಾ ಹೋಗ್ತಾ ಹೇಳ್ತೀನಿ ಸರ್. ನೀನೇನು ಹೇಳ್ಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ. ಗಾಡಿ ನಿಲ್ಸು, ನಿಲ್ಸಯ್ಯ ಗಾಡಿನ. ಓಕೆ ಸರ್, నేను ಊಟಿಗೆ ಡ್ರಾಪ್ చేస్తాను సార్. ಯೋ, ನಿನ್ನ ಹೆಸರು ಹೇಳ್ತಾ ಇದ್ರೆ ಕೇಳೋರ್ಗೆ ನವದ್ವಾರಗಳಲ್ಲೂ ರಕ್ತ ಸುರಿದು ಹೋಗುತ್ತೆ. ಆಮೇಲೆ ಎಲ್ಲೆಲ್ಲಿ ಅಂತ ಸಿಗಿಸ್ಕೊಳ್ಳೋದು ಹತ್ತಿನ ಹೋದಯ್ಯ. ಸರ್ ನಮ್ಮ ಮಾತು ವಿనండి ಸರ್. ಅವ್ನ ಸಿಗ್ನೇಚರ್ ಹೆಂಗ್ ಮಾಡಿದ್ರೆ ನಿನಗೇನೋ? ಇಷ್ಟು ಉದ್ದ ಹೆಸರು ಇಟ್ಕೊಂಡು ಹೆಬ್ಬೆಟ್ಟೆ ಒತ್ತಬೇಕಷ್ಟೇ. ಸರ್ ನಾ ಫುಲ್ ಹೋಗು. ಎಲ್ಲಲೇ ಯಾವ್ದು ಗಾಡಿನೇ ಬರ್ತಾ ಇಲ್ಲ. ನನ್ಗೇನ್ರಿ ಗೊತ್ತು ಗಾಡಿ ಬರ್ತಾ ಇಲ್ಲ ಅಂತಂದ್ರೆ. ಶೂಟ್ ಮಾಡಿ ದಂತಾದ್ರೂ ಸಿಗುತ್ತೆ. ಇರೋ ಒಂದು ಬುಲೆಟ್ ಅಲ್ಲೇ ಶೂಟ್ ಮಾಡ್ಬಿಟ್ಟಲ್ಲ. ಏನ್ ಮಾಡೋದು? ಏನು ಮಾಡ್ತಾ ಇದೀಯಾ? ನೋಡ್ತಾ ಇರಂಗೆ. ಆನೆ ಹೋಗ್ತಾ ಇದ್ರೆ ನಾಯಿಗಳು ಬೊಗಳುತ್ತೆ ಅಂತಾರೆ, ಆದ್ರೆ ನಾನ್ ನಾಯಿ ತರ ಬೊಗಳಿದ್ಕೆ ಆನೆ ಎದ್ದು ಬಿದ್ದು ಓಡ್ತಾ ಇದೆ. ನಾನು ಡಿಸ್ಕವರಿ ಚಾನಲ್ ನೋಡ್ ಕಲ್ತಿದ್ದು. ಬಂತು ಆನೆ ಎಲ್ಲ ಕಾರ್ ಬಂತು ಕಣೆಯ. ಯಾವಲ್ಲ ಇವನು? ರೇ ಸ್ವಾಮಿ, ನೋಡ್ಕೊಂಡು ಓಡ್ಸಕ್ಕಾಗಲ್ಲ. ಏನ್ ಹಿಂಗ್ ಓಡಿಸ್ತೀವಿ? ಇವ್ನು ನಮಗ್ ಡ್ರಾಪ್ ಕೊಡಲ್ಲ, ನಾವೇ ಇವನು ಡ್ರಾಪ್ ಕೊಡ್ಬೇಕು. ಫುಲ್ ಟೈಟ್ ಆಗ್ಬಿಟ್ಟು ಹತ್ತು ದೇವಪ್ಪಣ, ಹತ್ತು ನಿನ್ ಕಾರ್ ಓಡ್ಸಕ್ ಬಂದಿದ್ದೆಲ್ಲ ಆನೆನೆ ಓಡಿಸಿದೀನಿ. ಅದ್ರಿ ಸರಿ ನಡಿ. ನೋಡಿ ಸ್ವಾಮಿ, ಸಹನೆ ಇರಲಿ, ತಾಳ್ಮೆ ಇರಲಿ, ಸಮಾಧಾನನೂ ಇರಲಿ, ಇದಕ್ಕಿಂತ ಮುಖ್ಯವಾಗಿ ಶಾಂತಿಯನ್ನ ಕಾಪಾಡಿ. ಸರ್ ಕಾಪಾಡಿ ಸರ್, ನಾವೀಗ ಏನ್ ಮಾಡ್ಬೇಕು ಸರ್? ನನ್ನ ಜೊತೆಯಲ್ಲೇ ನಾನು ಏನು ಹೇಳ್ತೀನೋ ಅದನ್ನ ನೀವು ಹೇಳಿ. ಹೇ ಭಗವಂತ, ನಾವು ಏನೇ ಪಾಪ ಮಾಡಿದ್ರು ನಮ್ಮನ್ನು ಕ್ಷಮಿಸಿಬಿಡು. ನಾವು ನಿಮ್ಮ ಪಾದ ಸೇರುತ್ತಿದ್ದೇವೆ. ಇಷ್ಟನೋ ಕಷ್ಟನೋ ನಾವೆಲ್ಲ ಒಂದು ದಿನ ಆ ಶಿವನ ಪಾದ ಸೇರಲೇಬೇಕು. ಆದರೆ ಈ ಸಾವು ನಮಗೆಲ್ಲರಿಗೂ ಒಂದು ಕೊಡುಗೆಯನ್ನ ಕೊಟ್ಟಿದೆ, ಅದೇ ಬದುಕು. ಈ ಸಾವು ಎಷ್ಟು ವಿಚಿತ್ರವೆಂದರೆ, ಮುಂದೆ ಇದ್ರೂ ಕಾಣೋದಿಲ್ಲ, ಹಿಂದೆ ಬಂದ್ರೂ ಗೊತ್ತಾಗಲ್ಲ. ಅದು ಗೊತ್ತಾಗುವಷ್ಟರಲ್ಲಿ ನಾವು ಸಾವಿಗೆ ತುಂಬಾ ತುಂಬಾ ನಾವು ಸಾವಿಗೆ ತುಂಬಾ ಏನೇ ಆದ್ರೂ ನಾವು ಸಾವಿನ ದವಡೆಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಎಲ್ಲೇ ಬಚ್ಚಿಟ್ಕೊಂಡ್ರು ಸಾವು ನಮ್ಮನ್ನ ಕೈ ಬೀಸಿ ಕರೀತಾ ಇರುತ್ತೆ. ಸದಾ ನಿಮ್ಮ ಸೇವೆಯಲ್ಲಿ ಬಾಂಡ್ ಡಿಕೆ. ಫ್ಲೈಟ್ ಕೆಳಗೆ ಇಳಿತಾ ಇದೆ. ಎಕ್ಸ್ಕ್ಯೂಸ್ ಮೀ. ಇಲ್ಲ ಅಂತ ಭಯ ಆಗಿತ್ತು. ಹಲೋ 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 ಹಲೋ, ನಿಮ್ ಬಸ್ಸು ನಿಮ್ ಮಕ್ಕಳು ನಿಮ್ಮನ್ನ ಊಟಿ ತನಕ ತಲುಪಿಸಾಯ್ತು. ಓಕೆ, ಬರ್ತೀವಿ, ಬಿಟ್ಬಿಡಿ. ಏನು ನಾನು ಬೇಗ ಹೇಳು. ಸಾರಿ, ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಅಯ್ಯೋ, ಅಷ್ಟೊಂದು ದೊಡ್ಡ ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡ್ಬೇಡಿ. ಅವರು ನನಗೆ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಓಕೆ, ಹೊರಡಿ ನೀವು. ಅತ್ತ ಗಾಡಿ ಅತ್ತಯ್ಯ, ಮೊದ್ಲೇ ಲೇಟ್ ಆಗಿದೆ. ನಮ್ ಗಾಡಿನ ಸಿಟಿ ಟ್ಯಾಕ್ಸಿ ಮಾಡ್ಕೊಂಬಿಡ ನೀವು. ಹತ್ತು ಅಂಕಲ್ಗೆ ಬಾಯ್ ಹೇಳಿ.
ಪ್ಲೀಸ್ ಫಾಸ್ಟ್. ನೋಡ ಏನೋ ಇವನು 20 ಕೋಟಿ ಕಣೋ, 20 ರೂಪಾಯಿ ರೇಂಜ್ ಹೋಗ್ತಾನಲ್ಲ, ಜ್ಞಾನ ಮಾಡ್ಕೊಂಡು ಓಡಿಸ್ತಾವ್ ಕಣೋ. ಹಿಂದಿಲ್ಲ ಇಂಗ್ಲಿಷ್ ಅಲ್ಲ, ಹೇಳ ಅವನಿಗೆ. ಜಲ್ದಿ ಜಾವ್ ಭಯ್ಯ. ಅಪ್ಪ ಊಟಿ 4 ಕಿಲೋಮೀಟರ್. ಊಟಿ ಗಾರ್ಡನ್ ಅಲ್ಲಿ ದೊಡ್ಡ ಎಮ್ಮು. ಆ ಎಮ್ ಕೆಳಗೆ 20 ಕೋಟಿ ದುಡ್ಡು ಸೆಟ್ಲ್ ಆಗ್ಬಿಡ್ತೀನಿ. ಅಯ್ಯೋ ಮಗ, ಆ ದೊಡ್ಡ ಅಮ್ಮ ನೋಡಕ್ಕೆ ಅವಳೆ ನನಗೆ ಅಡ್ಜಸ್ಟ್ ಆಯ್ತವಳ. ನಾನು ಹೇಳಿದ್ದು ದೊಡ್ಡ ಅಮ್ಮನ ಬಗ್ಗೆ ಇಲ್ಲ, ದೊಡ್ಡ ಎಮ್ಮು. ನಿನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದ हार्डवेयर शॉप बाजू गाड़ी स्टॉप करो. गुगली पिकासी लेना है, लेना है, लेना है. क्या खोला, क्या किया, क्या बंद करो, बंद करो. जाओ जाओ जल्दी जाओ. 20 ಕೋಟಿ ಮಗನೇ, ಕತ್ತಿನ ಕೈನ ಮದುವೆ ಆಗ್ಬಿಟ್ಟು ನಿನಗೆ ಅಮ್ಮನ್ ಮಾಡ್ಬಿಡ್ತೀವಿ ಕಣ. ಬೊಟಾನಿಕಲ್ ಗಾರ್ಡನ್ ಕೊಡೋ ಶ್ಯಾಮ. ಥ್ಯಾಂಕ್ ಯು. ಲೇ ಮಗ, ಈ ಡಾಕು ದೇವಪ್ಪನಿಗೆ ಎಲ್ಲ ಗೊತ್ತು. ಈ ಎಮ್ಮೆ ಹೆಂಗಿರ್ತದೆ? ಹುಡುಕ್ರಿ ಅನ್ಎಜುಕೇಟೆಡ್. ನೀನಾ ಸಿಕ್ತಾನ ಎಮ್ಮು? ಎ ಬಿ ಸಿ ಇದೇ ಸಿಕ್ತಿಲ್ಲ. ಎಮ್ಮೆಲ್ಲಿಂದ ನಾವು ಹುಡುಕ್ತಿರೋದು ಎಮ್ಮು ಕಣ. ಎ ಬಿ ಸಿ. ಅವನು ಯಾರ ಡ್ರೆಸ್ ನೋಡಿದ್ರೆ ಗೊತ್ತಾಗೋದಿಲ್ವನ? ಯಾವನ ಮಾಲಿ ಇರ್ಬೇಕು. ಅಯ್ಯಪ್ಪ, ಮೈಯಲ್ಲಿರೋ ನೀರೆಲ್ಲ ಬಂದ್ಬಿಡ್ತು. ಅದ್ರ ಎಮ್ ಸಿಗ್ತಾ ಇಲ್ವಲ್ಲ, ಎಲ್ಲಿ ಹುಡ್ಕೋದು? ಈ ಕಡೆ ಇರ್ಬೋದಾ? ಈ ಕಡೆ ಹೌದು. ಇನ್ನೊಂದು ಚೀರಿತ್ತಲ್ಲ, ಎಲ್ಲೋಯ್ತು? ಯಾರಪ್ಪ ಇದು? ಯಾಕಲ ಎದುರಿಸ್ತೀಯ? ಎಮ್ ಸಿಕ್ತೇನ್ರಿ? ಎಮ್ ಸಿಗ್ಲಿಲ್ಲ. 3 ಜನ ಯಾರು ಸಿಕ್ರು. 3 ಜನನ? ಯಾರದು? ಬನ್ನಿ ಬನ್ನಿ. ಇವನ್ ಯಾವನಪ್ಪ? ಕಾಮೇಶ. ಕಾಮೇಶನ? ಇವನ್ ಯಾವನಯ್ಯ? ಹೆಸಲ ಹೇಳದ್ ಕಾಮೇಶ ಅಂತ. ಕಾಮೇಶ ಅಲ್ಲಯ್ಯ, ನೋಡಲಿ. ಶ್ಯಾಮ್ ಶ್ಯಾಮ್ ಶ್ಯಾಮ? ಯಾವ ಶ್ಯಾಮೋ ಏನೋ ಸುಸ್ತು. ಈ ಅಪ್ಪ ಯಾರ ಕಣಯ್ಯ? ನಿನ್ನ ಹೇಳಿಲ್ವಾ? ಏನ್ ಹೇಳಿದೆ ನೀನ್ ತಲೆ? ಅಲ್ಲಿ ನೋಡಲಿ. ಸೋಮನಾಥ್ ಅಂಕಲ್ ಇವ್ರು ಯಾಕೆ ಇಲ್ಲಿ ಬಂದ್ರು? ನನಗೇನ ಗೊತ್ತು? ಈಗ ಇವನೇ ಅವನಪ್ಪ ರಾಮ. ಅಯ್ಯೋ ನನ್ನ ಕರ್ಮಾನೆ. ಕೈಂಡ್ ಅಟೆನ್ಷನ್ ಪ್ಲೀಸ್. ಎಮ್ಮೆಲಿ ನೀವೆಲ್ಲ ಇಲ್ಲೇ ಬಚ್ಚಿಟ್ಕೊಂಡಿದ್ದೀರ ಅಂತ ಗೊತ್ತಿದೆ. ದಯವಿಟ್ಟು ಆಚೆ ಬನ್ನಿ. ಬರಲ್ಲ ಆಚೆ, ಬನ್ನಿ. ಏಯ್, ನೀನ್ ಈ ಮಾಲಿ ಜೊತೆ ಏನೋ ಮಾಡ್ತಿದ್ಯಾ? ಇವರು ಡಾಕು ದೇವಪ್ಪನ್ನು ನಡೆದಾಡೋ ಕರೆಂಟ್ ಮುಟ್ಟಿದ್ರೆ ಶಾಕು. ಎಲ್ಲಿ ಹೊಡಿಲೇ ಇಲ್ಲ? ಹೊಡೆದ್ ಬಿಟ್ಟಲ್ಲಪ್ಪ. ನಾನು ಹೇಳಿದ್ ಶಾಕು. ನೀನ್ ಯಾಕೋ ಇಂತ ಬಿಲ್ಡಪ್ ಗಳೆಲ್ಲ ಕೊಡ್ತೀಯ? ಒಬ್ಬ ಡಾಕು ಅನ್ನೋ ಭಯ ಭಕ್ತಿಯಿಂದ ಹೊಡೆದ್ ಬಿಟ್ಟಲ್ಲ. ಬಂದು ಒಕ್ಕರ್ಸಿದ್ರು ನೋಡು 3 ಜನ ಪೀಡೆಗಳು. 3 ಯಾಕೆ 4 ಅಂತ ಹೇಳು. ನಿನ್ನೆಲ್ ಬಿಟ್ಕೊಂಡೆ. ಯಾಕೆ ಚೆನ್ನಾಗಿರಲ್ಲ ಇದೆಲ್ಲ? ನೋಡೋ ಕಿತ್ತಾಡ್ತಾ ಇದ್ದೀರಾ? ನೀವೇ ಕಿತ್ತಾಕ್ತೀರಾ? ನಾನು ನೀವು ಎಲ್ಲ ಸೇರಿ ಕಿತ್ತಾಕಣ. ಹಲೋ, ನಾವೆಲ್ಲ ಕಿತ್ತಾಡೋದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಕಿತ್ತಾಕೋದ್ರ ಬಗ್ಗೆ ಅಲ್ಲ. ಕಿವಿ ಬೇರೆ ಕೇಳ್ತಾ ಇಲ್ಲ. ನನ್ನನ್ನು ಏನ್ ಮಾಡ್ಬೇಕು ಅಂತಿದೀಯ? ಅಜ್ಜಯ್ಯ ಬಾಯಿ. ಇಲ್ಲೋಡೆ, ಬಿಗ್ ಗೇಮ್ ಯಾರಿಗೆ ಸಿಕ್ಕಿದ್ರು ದುಡ್ಡನ್ನ ಒಬ್ನೇ ಹೊತ್ಕೊಂಡು ಹೋಗಕ್ ಆಗೋದಿಲ್ಲ. ಆಗುತ್ತಾ? ಆಗುತ್ತಾ? ನಾನು ಮಾತಾಡಲ್ಲ. ಒಟ್ಟಿಗೆ ಮುಡ್ಕೋಣ, ದುಡ್ಡನ್ನ ಒಟ್ಟಿಗೆ ಹಂಚ್ಕೊಳ್ಳೋಣ. ಇದಪ್ಪ ಮಾತು ಅಂತಂದ್ರೆ ಏನೋ ಕರೆಂಟು. ಆಯ್ತು ಸ್ವಾಮಿ. 20 ಕೋಟಿ ಹೋಗೋ.